ಮಿತ್ರರೇ, ನೀವೀಗ ನೋಡ್ತಾ ಇರೋದು ಅಮೇರಿಕದ ಬಣ್ಣದ ಮಾವು ಟಾಮಿ ಅಟ್ಕಿನ್ಸ್ ಅಂತ ಹೇಳುವಂಥದ್ದು. ಇದು ಸುಮಾರು 15 ವರ್ಷದ ಹಿಂದೆ ನಮ್ಮ ಕಸಿ ತಜ್ಞರಾದ ಗುರುರಾಜ್ ಬಾಳ್ತಿಲ್ಲೆರವರು ಉಚಿತವಾಗಿ ನನಗೆ ಕೊಟ್ಟ ಗಿಡ. ಅವರು ಆ ಟೈಮ್ನಲ್ಲಿ 3 ಜಾತಿಯ ಬಣ್ಣದ ಮಾವಿನ ಗಿಡ ಮಾಡಿದರು. ಟಾಮಿ ಅಟ್ಕಿನ್ಸು, ಸೆನ್ಸೇಷನ್ ಮತ್ತು ಆಸ್ಟಿನ್ ಅಂತೇಳಿ. ನಾನು ಇದು ಒಂದನ್ನು ಮಾತ್ರ ತಂದದ್ದು, ಯಾಕಂದರೆ ಇಲ್ಲಿ ನಮ್ಮ ಮಣ್ಣಿನಲ್ಲಿ ಅದು ಸೆಟ್ ಆಗ್ತದೋ, ಕಾಯಿ ಬಿಡ್ತದೋ ಅಥವಾ ಯಾವ ಐಡಿಯಾ ಇರಲಿಲ್ಲ. ಸುಮ್ಮನೆ ಸಾಕಬೇಕಲ್ಲ, ಯಾಕೆ ಅಂತೇಳಿ ಒಂದೇ ಗಿಡ ತಂದಿದ್ದು. ವರ್ಷಕ್ಕೊಂದು 3-4 ಕಾಯಿ ಆಗ್ತಿತ್ತು. ಈ ಸಲ ಒಂದು 50 ಮೇಲೆ ಆಗಿದೆ. ಇದು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದಲ್ಲಿ ಈ ಮರ ಇರುವ ಸ್ಥಳ. ಯಾಕೆ ಮೆನ್ಷನ್ ಮಾಡಿದ್ದೇನೆ ಅಂತ ಹೇಳಿದರೆ, ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಕೆಲವರು ತಮ್ಮದೇ ಮರ ಅಂತೇಳಿ ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರ, ಇಲ್ಲದಿದ್ದರೆ ಹೇಳ್ತಾ ಇರಲಿಲ್ಲ. ಮುಖ್ಯವಾಗಿ ಅಮೇರಿಕಾದ ಥಾಮಸ್ ಎಟ್ಕಿನ್ಸ್ ಅನ್ನೋರು ಹೇಡನ್ ಮಾವಿನ ಹಣ್ಣನ್ನು ತಿಂದು ಅದರ ಗೊರಟನ್ನು ಹಾಕಿ ಮಾಡಿದ ಗಿಡ. ಇದರ ಮೂಲ ಹೇಡನ್ ಮಾವು. ಆದರೆ ಅದು ಫಸಲು ಕೊಟ್ಟಾಗ ನಮ್ಮ ಹೇಡನ್ಗಿಂತ ಸೈಜ್ ದೊಡ್ಡದು ಹಾಗೂ ಕಲರ್ ಜಾಸ್ತಿ ಬಂದಿತ್ತು. ಹಾಗಾಗಿ ಅವರು ಅದನ್ನು ಅಭಿವೃದ್ಧಿಪಡಿಸಿ ಅವರ ಹೆಸರನ್ನು ಇಟ್ಟರು. ಆದರೆ ವಾಸ್ತವವಾಗಿ ಹೇಡನ್ನ ರುಚಿ ಇಲ್ಲ ಇದಕ್ಕೆ, ಆದರೆ ತಾಳಿಕೆ ಜಾಸ್ತಿ ಇದೆ. ಅಮೇರಿಕಾದಲ್ಲಂತೂ ಅದು ಸಾಮಾನ್ಯವಾಗಿ ಒಂದು ಹಣ್ಣು 4 ವಾರ ಉಳಿತದಂತೆ. ಹಾಗಾಗಿ ಅಲ್ಲಿ ಜನಪ್ರಿಯ. ಆದರೆ ನಮ್ಮ ಕಾಲ ಪಡೆಯುವಂಥ ಮಾವುಗಳಿಗೆ ಹೋಲಿಸಿದರೆ ಅದರ 50% ರುಚಿ ಸಹ ಇಲ್ಲ. ಇದು ಒಂದು ತಳಿ ಉದ್ದೇಶಕ್ಕೆ ನಡ್ಬೋದಷ್ಟೇ ಹೊರತು ಬೇರೆ ಯಾವುದೇ ಉದ್ದೇಶಕ್ಕೆ ಸಾಧ್ಯ ಇಲ್ಲ. ಕಮರ್ಷಿಯಲ್ಲಾಗಿ ಮಾಡಿದರೆ ಅದು ಒಮ್ಮೆ ಕೊಂಡಾರು ಮತ್ತೊಮ್ಮೆ ಯಾರು ತಗೊಳ್ಳಿಕ್ಕಿಲ್ಲ. ಹುಳ ಸಹ ಸಾಕಷ್ಟಿದೆ. ನನ್ನ ಮೊಬೈಲ್ನಲ್ಲಿ ಸರಿಯಾಗಿ ಕಲರ್ ಬರ್ತಾಯಿಲ್ಲ. ನಿಜವಾಗಿ ಇದು ಕಲರ್ ಇನ್ನೂ ಚೆನ್ನಾಗಿದೆ. ಒಳ್ಳೆ ಐಫೋನ್ ಆದರೆ ನಿಮಗೆ ಬಹಳ ಒಂದು ಒಳ್ಳೆ ವಿಡಿಯೋ ಮಾಡ್ಬೋದಿತ್ತು. ತಳಿ ಸಂಗ್ರಹಿಸೋರು ಮಾತ್ರ ನಡ್ಬೋದಷ್ಟೇ ಹೊರತು ಬೇರೆಯವರು ಖಂಡಿತ ನಡಬೇಡಿ ಮಾತ್ರ. ಸುಮಾರು 50 ಮಾವಾಗಿದೆ. ಬಹುಶಃ ಎಷ್ಟು ತಿನ್ನಲಿಕ್ಕೆ ಸಿಗ್ತದೆ ಅಂತೇಳಿ ಗೊತ್ತಿಲ್ಲ. ನೋಡಿ, ಇದೊಂದು ಬಿದ್ದಿದೆ. ಇದು ಸೈಜು ಚೆನ್ನಾಗಿದೆ, ಅರ್ಧ kg ಮೇಲಿದೆ. ಧನ್ಯವಾದಗಳು.